ಸುಪ್ರಭಾತ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಇವತ್ತಿನ ದಿವಸ ಮಹಾಭಾರತದಲ್ಲಿ ಬರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಥೆಯನ್ನು ನಾವು ನೋಡೋಣ. ಆ ಕಥೆಯ ಮುಖಾಂತರ ಯಾರನ್ನೂ ಕೂಡ ನಾವು ಕೀಳಾಗಿ ಕಾಣಬಾರ್ದು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಪರೀಕ್ಷಿತ ಮಹಾರಾಜ ತಕ್ಷಕನ ಹಾವಿನ ಕಡಿತದಿಂದ ಮರಣವನ್ನು ಹೊಂದ್ತಾನೆ. ಆಗ ಅವನ ಮಗ ಜನಮೇಜಯ ಇನ್ನು ತುಂಬ ಚಿಕ್ಕವನು. ಕಾಲಾನಂತರಗಳಲ್ಲಿ ಜನಮೇಜಯ ರಾಜನಾಗಿ ಆಸ್ಥಾನವನ್ನು ಏರ್ತಾನೆ. ಏರಿದಂತಹ ಸಂದರ್ಭದಲ್ಲಿ ಹಾವಿನ ಮುಖಾಂತರವಾಗಿ ತನ್ನ ತಂದೆಯ ಮರಣವಾಗೋಯಿತು. ತನ್ನ ತಂದೆಯ ಸಾವಿಗೆ ಕಾರಣ ಹಾವು ಎನ್ನುವಂಥದ್ದು ಅವನಿಗೆ ದೃಢವಾಗ್ತದೆ. ಇವಾಗ ಆ ಹಾವಿನ ದ್ವೇಷಕ್ಕೇನಾದರೂ ಮಾಡಬೇಕು, ಆ ಹಾವಿನ ಸಂಕುಲಗಳನ್ನೇ ನಾವು ಸಾಯಿಸಿಬಿಡಬೇಕು ಅಂತ ಅವನು ವಿಚಾರವನ್ನು ಮಾಡ್ತಾನೆ. ಹಾಗಾಗಿ ಒಂದು ಮಹಾ ಸರ್ಪ ಯಾಗವನ್ನು ಮಾಡಬೇಕು, ಆ ಸರ್ಪಯಾಗದಲ್ಲಿ ಎಲ್ಲ ಹಾವುಗಳನ್ನು ಕೂಡ ಭಸ್ಮ ಮಾಡಿಬಿಡಬೇಕು ಅಂತ ಅವನು ಸಂಕಲ್ಪವನ್ನು ಮಾಡಿ ಅವನು ಯಾಗವನ್ನು ಆರಂಭ ಮಾಡ್ತಾನೆ. ಯಾಗಗಳು ಯಾವುದೇ ತೊಂದರೆ ಇಲ್ಲದೆ ಆರಂಭವಾಗಿದೆ. ಪೂಜೆ ಪುನಸ್ಕಾರಗಳೆಲ್ಲವೂ ನಡೀತಾ ಇದೆ. ಆಗ ದೇವಲೋಕದಿಂದ ಸುರಮೆ ಎನ್ನುವಂತಹ ಹೆಸರಿನ ನಾಯಿ ಧರೆಗಿಳಿದು ಬರ್ತದೆ. ಬಂದಂತಹ ನಾಯಿ ಜೊತೆಗೆ ಆ ನಾಯಿಯ ಮರಿಯೂ ಕೂಡ ಬರ್ತದೆ. ಇನ್ನು ತುಂಬ ಚಿಕ್ಕ ಮರಿ, ಅದಕ್ಕೆ ಪ್ರಪಂಚದ ಜ್ಞಾನ ಗೊತ್ತಿಲ್ಲ, ಆ ಕಡೆ ಈ ಕಡೆ ಓಡಾಡ್ತಾ ಇರ್ತದೆ. ಅದಕ್ಕೆ ತಿಳಿದೇ ಪಾಪ ಏನು ಮಾಡ್ತು, ಜನಮೇಜಯನ ಯಾಗ ಮಂಟಪಕ್ಕೆ ಹೋಯಿತು. ಯಾಗ ಮಂಟಪಕ್ಕೆ ಹೋದ್ಮೇಲೆ ಅಲ್ಲಿರ್ತಕ್ಕಂಥವ್ರು ಏನು ಮಾಡಿದರು, ಯಾವುದೋ ನಾಯಿ ಬಂದಿದೆ, ಈ ನಾಯಿ ನಮಗೇನೋ ಉಪಟಳ ಕೊಟ್ಬಿಡತ್ತೆ ಅನ್ನುವಂಥ ದೃಷ್ಟಿಯಿಂದ ಆ ನಾಯಿಗೆ ಪಾಪ ಹೊಡೆದೇ ಹೊಡಿತಾರೆ. ಹೊಡ್ತಾ ತಿಂದಂತಹ ನಾಯಿ ಮರಿ ಅಮ್ಮ ಅಂತ ಹೇಳಿಬಿಟ್ಟು ತಾಯಿ ಬಳಿ ಬಂತು. ಬಂದಂತಹ ನಾಯಿ ಮರಿನ ಆ ನಾಯಿ ಕಾಪಾಡೋಣ ಅಂತ ಹತ್ತಿರ ಹೋಗಿ ಪ್ರೀತಿಯನ್ನು ಮಾಡತ್ತೆ. ಪ್ರೀತಿಯಿಂದ ಹೇಳುತ್ತೆ, ಏನಾಯಿತು ಮಗು, ಯಾಕೆ ಅಳ್ತಾ ಇದೀಯಾ ಅಂತ ಕೇಳಿದಾಗ ಅದು ಹೇಳ್ತು, ನಾನು ಈ ರೀತಿಯಾಗಿ ಜನಮೇಜಯನ ಯಾಗ ನಡೀತಾ ಇತ್ತು, ಅಲ್ಲಿಗೆ ಹೋಗಿದ್ದೆ. ನಾನು ಹೋದ ತಕ್ಷಣ ಏನು ಮಾಡಿದರು, ಅವರೆಲ್ಲ ನನಗೆ ಹೊಡೆದ್ಬಿಟ್ರಮ್ಮ ಅಂತ ಆ ನಾಯಿ ಮರಿ ಹೇಳ್ತು. ಆಗ ನಾಯಿ ಹೇಳ್ತು, ನೀನೇನಾದರೂ ಅವ್ರಿಗೆ ತೊಂದರೆ ಕೊಟ್ಟ್ಯಾ, ಅವರು ಯಾಗಕ್ಕೆ ಅಂತ ಇಟ್ಕೊಂಡಿರೋ ಪಾಯಸ ಇರತ್ತಲ್ವ, ಅದನ್ನೇನಾದರೂ ನೀನು ತಿಂದ್ಯಾ ಅಂತ ಆ ನಾಯಿ ಕೇಳ್ತು. ಆಗ ನಾಯಿ ಮರಿ ಹೇಳ್ತು, ನಾನು ಏನೂ ಕೂಡ ಮಾಡಿಲ್ಲ, ಆದರೂ ಕೂಡ ನಾಯಿ ಮರಿನ ಅವ್ರು ಹೊಡೆದ್ಬಿಟ್ರು ಅಂತ ಆ ನಾಯಿಗೆ ಗೊತ್ತಾಯಿತು. ಈಗ ಸಿಟ್ಟು ಬಂದುಬಿಡ್ತು ಆ ನಾಯಿಗೆ. ಹಾಗಾಗಿ ಯಾಗ ಮಂಟಪಕ್ಕೆ ಹೋಯಿತು. ಕೇಳ್ತು, ಅಲ್ಲಿರೋಂಥ ಎಲ್ಲರನ್ನು ಕೇಳ್ತು. ಜನಮೇಜಯನ ತಮ್ಮಂದಿರು ಕೂಡ ಅಲ್ಲೇ ಇದ್ದರು, ಅವ್ರನ್ನೆಲ್ಲರನ್ನೂ ಕೂಡ ಕೇಳ್ತು, ನನ್ನ ಮರಿ ಇಲ್ಲಿಗೆ ಬಂದಿತ್ತು, ಬಂದಂತಹ ಮರಿ ನಿಮ್ಮ ಯಾಗಕ್ಕೆ ಅಂತ ಇಟ್ಟಿರುವಂಥ ಯಾವುದಾದ್ರು ಪಾಯಸವನ್ನು ತಿಂತಾ? ಇಲ್ಲ. ಯಾಗ ಶಾಲೆಯಲ್ಲಿ ಏನಾದರೂ ಗಲೀಜು ಮಾಡ್ತಾ? ಇಲ್ಲ. ಯಾರಿಗಾದರೂ ತೊಂದರೆ ಕೊಡ್ತಾ? ಅದು ಕೂಡ ಮಾಡಿಲ್ಲ. ಆ ರೀತಿಯಾಗಿ ಏನೂ ತೊಂದರೆ ಕೊಡದೇ ಇರುವಂಥ ನನ್ನ ಮರಿಗೆ ನೀವು ಯಾಕೆ ಹೊಡೆದ್ರಿ ಅಂತ ಆ ನಾಯಿ ಅಲ್ಲಿರ್ತಕ್ಕಂಥವ್ರು ಎಲ್ಲರ ಹತ್ರನೂ ಕೇಳ್ತು. ಆಗ ಯಾರು ಉತ್ತರ ಕೊಡಲಿಲ್ಲ, ಅವ್ರು ಯಾರ ಹತ್ರನೂ ಉತ್ತರ ಕೂಡ ಇರಲಿಲ್ಲ. ಬಂದಿರೋದು ನಾಯಿ ಅಲ್ವಾ, ಏನಾದರೂ ಮಾಡ್ಕೊಳ್ಳಿ ಅಂತ ಅದ್ರ ಪಾಟಿಗೆ ಸುಮ್ಮನೆ ಆಗ್ಬಿಟ್ರು ಅವರೆಲ್ಲ. ಆಗ ನಾಯಿಗೆ ಸಿಟ್ಟು ಬಂತು. ಅದು ಹೇಳ್ತು, ನೀವು ಯಾವ ಸಂಕಲ್ಪದಿಂದ ಈ ಯಾಗವನ್ನು ಮಾಡ್ತಾ ಇದ್ದೀರಾ ಅಲ್ವಾ, ನಿಮಗೆ ತಿಳಿಯದಂತಹ ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ಒಂದು ವಿಘ್ನ ಬರ್ತದೆ, ಬರುವಂತಹ ವಿಘ್ನದಿಂದ ನೀವು ಮಾಡುವಂಥ ಯಾಗವೇ ನಿತ್ತು ಹೋಗ್ತದೆ ಅಂತ ಹೇಳಿ ಆ ನಾಯಿ ಶಾಪ ಕೊಟ್ಬಿಟ್ಟು ಅಲ್ಲಿಂದ ಹೋಯಿತು. ಅಲ್ಲಿರ್ತಕ್ಕಂಥವರಿಗೆಲ್ಲ ಬಂದಿದ್ದು ನಾಯಿ ಮಾತೆಲ್ಲರೂ ಈಡೇರ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಬಿಟ್ಬಿಟ್ರು ಆ ಮಾತನ್ನು. ಯಾಗ ನಡೀತು. ಬಹಳ ಕಾಲದಲ್ಲಿ ದಿನಗಳ ಕಾಲ ಆ ಯಾಗ ನಡೀತಾ ಬಂತು. ಯಾಗದ ನಂತರದಲ್ಲಿ ಪೂರ್ಣಾಹುತಿ ಆಗಬೇಕು. ಪೂರ್ಣಾಹುತಿಯಲ್ಲಿ ಅವರ ಸಂಕಲ್ಪ ಈಡೇರಬೇಕು. ಏನು, ಪೂರ್ಣಾಹುತಿಯ ಸಮಯದಲ್ಲಿ ಎಲ್ಲ ಹಾವುಗಳು ಕೂಡ ಆ ಒಂದು ಹೋಮದ ಕುಂಡಕ್ಕೆ ದಬದಬನೆ ಬೀಳಬೇಕು, ಅದು ಅವರ ಸಂಕಲ್ಪ. ಹಾಗೆ ಯಾವ ಹೆಸರನ್ನು ಕರೀತಾರೋ ಆ ಹಾವು ಬಂದು ಆ ಒಂದು ಅಗ್ನಿಗೆ ಬೀಳ್ತಾ ಇದೆ. ಒಂದೊಂದೇ ಹಾವಿನ ಹೆಸರನ್ನು ಕರಿತಾ ಇದ್ದಾರೆ, ಬರ್ತಾ ಇದೆ, ಬೀಳ್ತಾ ಇದೆ. ಈ ರೀತಿಯಾಗಿ ಹಲವಾರು ಹಾವುಗಳು ಬಂತು. ಆದರೆ ಜನಮೇಜಯನ ತಂದೆಯನ್ನು ಸಾಯಿಸಿರ್ತಕ್ಕಂತಹ ಹಾವು ತಕ್ಷಕ, ಅದು ಮಾತ್ರ ಬರಲಿಲ್ಲ. ಇನ್ನು ತಕ್ಷಕ ಅಂತ ಕರೀತಾ ಇದ್ದಾರೆ, ಆ ಹಾವು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಆ ತಕ್ಷಕ ಹಾವು ಇಂದ್ರನ ಬಳಿ ಹೋಗಿ ರಕ್ಷಣೆಯನ್ನು ಪಡೆದುಕೊಂಡಿದೆ. ಇಂದ್ರನ ಹತ್ರ ಇರೋದ್ರಿಂದ ಆ ಹಾವು ಇಲ್ಲಿ ಬರ್ತಾ ಇಲ್ಲ. ಇಂದ್ರ ರಕ್ಷಣೆ, ನಾನು ನಿನ್ನ ರಕ್ಷಣೆ ಮಾಡ್ತೀನಿ, ನೀನು ಇಲ್ಲಿರು ಅಂತ ಹೇಳ್ದ. ಇಂದ್ರನೇ ರಕ್ಷಣೆ ಮಾಡಿದ್ಮೇಲೆ ಹೇಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಿರುವಾಗ
ಇಲ್ಲಿರ್ತಕ್ಕಂಥ ಋತ್ವಿಜರು ಪುರೋಹಿತರು ಏನು ಮಾಡ್ತಾರೆ, ಇಂದ್ರ ರಕ್ಷಣೆ ಕೊಡ್ತಾ ಇದ್ದಾನ, ಹಾಗಾದ್ರೆ ಏನು ಮಾಡೋಣ, ಇಂದ್ರನ ಸಮೇತವಾಗಿ ಈ ಒಂದು ಯಾಗಕ್ಕೆ ಹಾವು ಬೀಳಲಿ ಅಂತ ಹೇಳಿ ಅವರು ಸ್ವಾಹ ಅಂತ ಹೇಳಿಬಿಟ್ರು. ಆಗ ಆ ಒಂದು ಮಂತ್ರದ ಶಕ್ತಿಯಿಂದ ಇಂದ್ರನ ಸಮೇತವಾಗಿ ಆ ಹಾವು ಬರ್ತಾ ಇದೆ. ಆ ಸಂದರ್ಭದಲ್ಲಿ ಆಸ್ತಿಕ ಎನ್ನುವಂತಹ ಒಬ್ಬ ಸರ್ಪಕುಲಕ್ಕೆ ಸೇರಿರ್ತಕ್ಕಂಥವನು ಅಲ್ಲಿಗೆ ಬರ್ತಾನೆ. ಬಂದಂಥವನು ಏನು ಮಾಡ್ತಾನೆ, ಜನಮೇಜಯನ ಹತ್ರ ನಾನು ನಿನ್ನ ಆಶ್ರಯವನ್ನು ಹುಡುಕಿಕೊಂಡು ಬಂದಿದ್ದೀನಿ, ನನಗೆ ಒಂದು ವರ ಬೇಕು ಅಥವಾ ನಿನ್ನಿಂದ ಒಂದು ಬೇಡಿಕೆ ಇದೆ, ಅದು ಈಡೇರಬೇಕು ಅಂತ ಕೇಳ್ತಾನೆ. ಆಗ ಜನಮೇಜಯ ವರ ಕೊಡಬೇಕು ಅಂತ ಹೋಗ್ತಾನೆ. ಆಗ ಅಲ್ಲಿರ್ತಕ್ಕಂಥವ್ರೆಲ್ಲರೂ ಹೇಳ್ತಾರೆ, ಕೊಡಬೇಡ, ವರ ಕೊಡಬೇಡ, ಯಾಗ ನಡೀತಾ ಇದೆ, ಯಾಗಕ್ಕೆ ತೊಂದರೆ ಆಗತ್ತೆ ಅಂತ ಹೇಳಿ ಅವ್ರು ಯಾರು ಕೂಡ ವರ ಕೊಡೋದಕ್ಕೆ ಬಿಡೋದೇ ಇಲ್ಲ. ಆಗ ಸರಿ, ಇಂದ್ರನ ಸಮೇತ ಇಲ್ಲಿ ಸ್ವಾಹ ಹೇಳ್ತಾ ಇದ್ದಾರೆ, ದೇವಲೋಕದಿಂದ ಇಂದ್ರನ ಸಮೇತವಾಗಿ ಹಾವು ಬರ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಇನ್ನೇನು ಬೀಳತ್ತೆ ಹಾವು ಕೆಳಗೆ ಅನ್ನುವಂಥ ಸಂದರ್ಭದಲ್ಲಿ ಜನಮೇಜಯನ ಹತ್ರ ಕೊನೆ ಸರಿ ಆ ಆಸ್ತಿಕ ಕೇಳ್ತಾನೆ, ನನಗೆ ವರ ಕೊಟ್ಬಿಡು, ನಾನು ಕೇಳಿದ್ದನ್ನು ಕೊಟ್ಬಿಡಪ್ಪ, ಬ್ರಾಹ್ಮಣನಾಗಿ ನಾನು ಕೇಳ್ತಾ ಇದ್ದೀನಿ ಅಂತ ಅವನು ಆ ಒಂದು ಜನಮೇಜಯನ ಹತ್ರ ಕೇಳ್ತಾನೆ. ಆಯ್ತಲ್ಲ, ಇನ್ನೇನು ತಕ್ಷಕ ಇನ್ನು ಒಂದು 10-15 ಸೆಕೆಂಡ್ಗಳಲ್ಲಿ ಬಿದ್ದುಬಿಡ್ತಾನೆ ಹೋಮಕ್ಕೆ, ಅವನ ಯಾಗದ ಫಲ ಮುಗಿದೋಗ್ಬಿಡತ್ತೆ. ಅಂತಹ ಸಂದರ್ಭದಲ್ಲಿ ಆಯ್ತು ಏನು ಅಂತ ಕೇಳ್ತಾನೆ. ತಕ್ಷಣ ಅವನು ಹೇಳ್ತಾನೆ, ಈ ಯಾಗವನ್ನು ಇಲ್ಲಿ ನಿಲ್ಲಿಸು ಅಂತ. ಕೊಟ್ಟಿರ್ತಕ್ಕಂತಹ ವರ ಅಥವಾ ಮಾತನ್ನು ಯಾವತ್ತೂ ತಪ್ಪೋ ಹಾಗಿಲ್ಲ, ಮಾತಿಗೆ ಅನುಗುಣವಾಗಿ ನಡೆದುಕೊಳ್ಳಲೇಬೇಕು, ಅದು ರಾಜನ ಮೂಲ ನಿಯಮ. ಆ ನಿಯಮಕ್ಕನುಗುಣವಾಗಿ ಯಾವಾಗ ಅವನು ಯಾಗವನ್ನು ನಿಲ್ಲಿಸು ಅಂತ ಹೇಳಿದ್ನೋ ಆಗ ಜನಮೇಜಯ ಯಾಗ ನಿಲ್ಲಲಿ ಅಂತ ಹೇಳ್ತಾನೆ. ಮಧ್ಯದವರೆಗೆ ಬಂದಿರತಕ್ಕಂತಹ ತಕ್ಷಕ ಅಲ್ಲಿಯೇ ಮತ್ತೆ ಬದುಕಿ ಅಲ್ಲಿಂದ ಹೊರಗಡೆ ಹೋಗ್ತಾನೆ. ಈ ರೀತಿಯಾಗಿ ಮೊಟ್ಟ ಮೊದಲಿಗೆ ನಾಯಿ ಬಂದಿತ್ತು. ಆ ನಾಯಿ ಅಂತ ಇವರು ಉಪೇಕ್ಷೆ ಮಾಡಿದ್ರಿಂದ ಏನಾಯಿತು, ಯಾಗವೇ ನಿಂತು ಹೋಯಿತು. ಹಾಗಾಗಿ ಹೇಳುವಂಥದ್ದು, ಎಂತಹ ಜನರಾಗಿರಲಿ, ಎಷ್ಟು ರೀತಿಯಾಗಿರ್ತಕ್ಕಂತಹ ಅವರು ಬಡತನದಲ್ಲಿರಲಿ, ಎಷ್ಟು ದಡ್ಡರಾಗಿರಲಿ, ಪ್ರಾಣಿ ಪಕ್ಷಿಗಳಾಗಿರಲಿ, ಯಾರನ್ನೂ ಕೂಡ ನಾವು ನೆಗ್ಲೆಕ್ಟ್ ಮಾಡಬಾರ್ದು, ಕೀಳಾಗಿ ಕಾಣಲೇಬಾರ್ದು. ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆಗಿರ್ತಕ್ಕಂತಹ ಸ್ವಾಭಿಮಾನ, ಸೆಲ್ಫ್ ರೆಸ್ಪೆಕ್ಟ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಎಲ್ಲರಿಗೂ ಗೌರವ ಕೊಟ್ಟರೆ ಮಾತ್ರ ನಮಗೂ ಆ ಗೌರವ ಅನ್ನುವಂಥದ್ದು ಸಿಗತ್ತೆ. ಈ ಒಂದು ಗೌರವ ಕೊಡುವಂಥದ್ದನ್ನು ಇವತ್ತಿಂದನೇ ನಾವು ರೂಢಿ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದ.